ಮೈಸೂರು ದಸರಾದಲ್ಲಿ ಕಂಬಳ ಸಮರ, ಸಂಸ್ಕೃತಿಗಳ ಸಂಘರ್ಷ, ಪರ ವಿರೋಧ. ರಾಜ ಮನೆತನದ ವಿರೋಧ ಏನ್ ಮಾಡುತ್ತೆ ಸರ್ಕಾರ? ಇದು ದಸರಾದಲ್ಲಿ ಕಂಬಳ ಕದನದ ಸ್ಟೋರಿ. ಮೈಸೂರು ದಸರಾ ಅಂಗಳದಲ್ಲಿ ಕಂಬಳ ಸಮರ ನಡೀತಾ ಇದೆ. ಸಂಸ್ಕೃತಿಗಳ ಸಂಘರ್ಷ ಜೋರಾಗಿದೆ. ಇಲ್ಲಿ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ದಸರಾದಲ್ಲಿ ಕಂಬಳಕ್ಕೆ ಸರ್ಕಾರ ಒಂದ್ ಕಡೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಇನ್ನು ರಾಜ ಮನೆತನ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಅಂದ್ರೆ ಕಂಬಳಕ್ಕೆ ವಿರೋಧ ಅಲ್ಲ, ದಸರಾದಲ್ಲಿ ಕಂಬಳ ಬೇಡ, ಆ ಆಚರಣೆ ಬೇಡ ಅಂತ ರಾಜ ಮನೆತನ ವಿರೋಧವನ್ನ ವ್ಯಕ್ತಪಡಿಸಿದೆ. ಕರಾವಳಿಯಲ್ಲಿ ಕಂಬಳ ಮಾಡೋಣ, ದಸರಾದಲ್ಲಿ ಬೇಡ, ನನ್ನ ಅಭಿಪ್ರಾಯವನ್ನ ನಾನು ಮಂಡನೆ ಮಾಡಿದ್ದೀನಿ ಅಂತ ಮೈಸೂರಲ್ಲಿ ಸಂಸದ ಯದುವೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯದುವೀರ್ ಅವರ ಅಭಿಪ್ರಾಯ ಹೇಳಿದ್ದಾರೆ. ನಿನ್ನೆ ಸಭೆಯಲ್ಲಿ ನಮ್ಮ ನಿರ್ಧಾರವನ್ನ ನಾವು ಮಾಡಿದ್ದೀವಿ, ಮುಂದೆ ಏನ್ ಮಾಡಬೇಕು ಸರ್ಕಾರ ಅದನ್ನ ಡಿಸೈಡ್ ಮಾಡುತ್ತೆ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ವಿಜೇಂದ್ರ ಕೂಡ ದಸರಾದಲ್ಲಿ ಕಂಬಳಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಅವರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಆದ್ರೆ ರಾಜ ಮನೆತನ ಹೇಳ್ತಿರೋದು ಕರಾವಳಿಯಲ್ಲಿ ಕಂಬಳ ಮಾಡೋಣ, ಆದ್ರೆ ದಸರಾದಲ್ಲಿ ಬೇಡ ಅಂತ. ಆದ್ರೆ ನಿನ್ನೆ ಸಭೆಯಲ್ಲಿ ಸರ್ಕಾರದಿಂದ ಕಂಬಳ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ, ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇನ್ನೊಂದು ಕಡೆ ವಿಜೇಂದ್ರ ಅವರು ಕೂಡ ದಸರಾದಲ್ಲಿ ಕಂಬಳ ಬೇಡ ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಒಂಥರ ರಾಜಕೀಯ ಜಟಾಪಟಿಗೂ ಕೂಡ ಈ ಕಂಬಳ ಸಂಸ್ಕೃತಿ ವಿಷಯ ಕಾರಣ ಆಗಿದೆ. ಇವಾಗಿ ಕಂಬಳ ಎಲ್ಲಕ್ಕಿಂತ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು 2 ವಾರದಿಂದ. ನಾವು ಹೇಳಿದ್ವಿ, ಇಲ್ಲಿ ಮೈಸೂರು ನಮಗೆ ಭಾಳ ಕರಾವಳಿ ಭಾಗದ ಎಲ್ಲ ಇಡೀ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ಆದರೆ ನಮ್ದೇನಂದರೆ ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ, ನೀವು ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ, ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ದೀವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಕರಾವಳಿ ಮಟ್ಟದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಲಿ, ಮೈಸೂರಿನವರೇ ಬಂದು ಕೈ ಜೋಡಿಸ್ಬಿಟ್ಟು ನಾವೆಲ್ಲರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡೋಣ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ, ನಮ್ಮ ಕಲೆ ಇವೆಲ್ಲ ಜನಗಳಿಗೆ ಹೋಗಬೇಕಲ್ವ. ಈಗ ಈ ಮುಂದಿನ ಪೀಳಿಗೆ ಏನಾಗಿದೆ, ಈಗ ನಾವು ಜನ್ಜಿ ಹೇಳ್ತೀವಲ್ಲ, ಜನ್ಜಿ ಅದು 16ರಿಂದ 24 ವರ್ಷದ ವಯೋಮಿತಿಯಲ್ಲಿರೋರಿಗೆ ಈಗ ಅವ್ರನ್ನ ಒಂದು ಕ್ಯಾಟಗರೈಸ್ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲ ಆಚೆ ಬಂದುಬಿಟ್ಟಿದ್ದೀವಿ ಅದರಿಂದ. ಈಗ ಅವರಿಗೆ ಗೊತ್ತಾಗಬೇಕಲ್ಲ ದಸರಾ ಅಂದ್ರೆ ಏನು, ದಸರಾದ ಹಿನ್ನೆಲೆ ಏನು, ಆಮೇಲೆ ಅದರ ಸಾಹಿತ್ಯ ಏನು, ಯಾಕೆ ದಸರಾ ಮಾಡ್ತಾರೆ, ಅವರ ಅಭಿಪ್ರಾಯ ಹೇಳಿದ್ದಾರೆ. ವಿ ವಿಲ್ ಟೇಕ್ ಎ ಡಿಸಿಷನ್. ಸರ್ಕಾರ ತೀರ್ಮಾನ ತಗೊಳುತ್ತೆ. ಮೈಸೂರಿನ ದಸರಾ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಪರಂಪರೆ ಇದೆ. ಯಾವುದೇ ಸರ್ಕಾರಗಳು ಬಂದರೂ ಸಹ ಪರಂಪರೆಯನ್ನು, ವೈಶಿಷ್ಟ್ಯತೆಯನ್ನು ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡುವಂಥದ್ದು, ನೋಡಿ, ಕಂಬಳ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಮೈಸೂರು ದಸರಾ ಅಂತ ತೆಗೆದುಕೊಂಡೋಗಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಈ ದಸರಾ ವೈಭವ ಏನಿದೆ, ವೈಶಿಷ್ಟ್ಯತೆ ಏನಿದೆ, ಅದರ ಪಾವಿತ್ರ್ಯತೆಯೂ ಕೂಡ ಹಾಳಾಗಬಾರ್ದು. ಈ ಕಂಬಳ ತೆಗೆದುಕೊಂಡೋಗಿ ಕಂಬಳ ದಕ್ಷಿಣ ಕನ್ನಡದಲ್ಲೇ ರಾಜ್ಯ ಸರ್ಕಾರವೇ ಮುತುವರ್ಜಿ ವಹಿಸಿ ಇನ್ನೂ ಯಶಸ್ವಿಯಾಗಿ ಮಾಡಲಿ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಟ್ಟು. ಅದು ವ್ಯಾವಹಾರಿಕವಾಗಿ ಮಾಡೋದು ಬೇಡ, ಅಲ್ಲಲ್ಲಿ ಅದರ ಶೈಲಿ ಇದೆ. ದಸರಾ ಸಾಂಪ್ರದಾಯಿಕವಾಗಿ ಏನು ನಡೀತಾ ಇದೆ ಅದನ್ನು ಮಾತ್ರ ಮಾಡಲಿ. ಇದು ಕಮರ್ಷಿಯಲ್ ಅಂತ ಆಗುತ್ತೆ. ಅಂದರೆ ಈಗ ಕಮರ್ಷಿಯಲ್ಗಿಂತ ಇದು ಯಾವಾಗಲೂ ದಸರಾ ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂತ ಆಗಿರೋದ್ರಿಂದ ಅದನ್ನು ಉಳಿಸ್ಕೊಂಡು ಹೋಗೋಣ, ಬೇಡ ಅನ್ನುವಂಥ